ವೀಕ್ಷಕರೇ ನಮಸ್ಕಾರ. ಈ ವಾರ ಉತ್ತಮ ಯಾರು ಕಳಪೆ ಯಾರು ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿ ನಮಗೆ ಸಿಕ್ಕಿರುವಂಥದ್ದು. ಅಷ್ಟೇ ಅಲ್ಲದೆ ಈ ಉತ್ತಮ ಮತ್ತು ಕಳಪೆ ಒಂದು ಕಾನ್ಸೆಪ್ಟಲ್ಲಿ ಬಿಗ್ ಬಾಸ್ ಒಂದು ಟ್ವಿಸ್ಟ್ನ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಈ ವಿಡಿಯೋದಲ್ಲಿ ಯಾರಿಗೆ ಉತ್ತಮ ಬರ್ಬೋದು ಮತ್ತು ಯಾರಿಗೆ ಕಳಪೆ ಬರ್ಬೋದು ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಈ ಸಾರಿ ಕಳಪೆ ಲಿಸ್ಟ್ನಲ್ಲಿ 3 ಜನ ಸ್ಪರ್ಧಿಗಳ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸೊ ಈ 3 ಜನ ಸ್ಪರ್ಧಿಗಳಲ್ಲಿ ಯಾರಿಗಾದರೂ ಒಬ್ಬರಿಗೆ ಕಳಪೆ ಬರ್ಬೋದು ಅಂತ ತುಂಬ ಕಾಮೆಂಟ್ಸ್ಗಳು ಬರ್ತಾ ಇದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ 3 ಜನ ಯಾರ್ಯಾರಪ್ಪ ಅಂದರೆ, ಮೊದಲನೇದಾಗಿ ಅಶ್ವಿನಿ, ಎರಡನೇದಾಗಿ ರಾಶಿಕಾ, ಮೂರನೇದಾಗಿ ಚೈತ್ರ. ಹೌದು ವೀಕ್ಷಕರೇ, ಈ 3 ಜನರ ಹೆಸರು ತುಂಬ ಕೇಳಿ ಬರ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಈ ವಾರ ಮನೆಯ ಕ್ಯಾಪ್ಟನ್ ಆಗಿರುವಂಥ ರಾಶಿಕಾ ಅವರ ಟಾಸ್ಕ್ನಲ್ಲಿ ಮಾಡಿದಂಥ ಉಸ್ತುವಾರಿ ವಿಚಾರದಲ್ಲೂ ಕೂಡ ಕೆಲವು ವಿಚಾರದಲ್ಲಿ ಸ್ಪರ್ಧಿಗಳು ಕಳಪೆ ಕೊಡುವಂಥ ಚಾನ್ಸಸ್ ತುಂಬಾ ಇದೆ. ಅಷ್ಟೇ ಅಲ್ಲದೆ ಚೈತ್ರ ಅವರು ಮೊದಲ ಟಾಸ್ಕ್ ಈ ವಾರ ನಡೆದಂತಹ ನಾಮಿನೇಷನ್ ಟಾಸ್ಕ್ ಮೊದಲನೇ ಟಾಸ್ಕಲ್ಲಿ ಚೈತ್ರ ಅವರ ಒಪಿನಿಯನ್ ಅಂದರೆ ಎಷ್ಟು ಸಾರಿ ಸುಳ್ಳು ಹೇಳಿದರು. ಅಲ್ಲಿ ರಾಶಿಕಾ ಮತ್ತು ಅಶ್ವಿನಿ ಅವರು 3 ಜನ ಮಧ್ಯೆ ತುಂಬ ಜೋರಾಗಿ ಜಗಳ ನಡೀತು. ಅದರ ಮಧ್ಯೆ ಕೆಲವೊಂದಿಷ್ಟು ರೂಲ್ಸ್ಗಳನ್ನ ಬ್ರೇಕ್ ಮಾಡಿದ್ರು. ಆ ರೂಲ್ಸ್ಗಳನ್ನ ಬ್ರೇಕ್ ಮಾಡಿದ್ರು ಕೂಡ ನಾನು ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಅಷ್ಟೇ ಅಲ್ಲದೆ ಮ್ಯಾನ್ ಹ್ಯಾಂಡ್ಲಿಂಗ್ನ ಮಾಡಿದ್ರು. ಅಶ್ವಿನಿ ಅವ್ರಿಗೆ ಉಗುರಲ್ಲಿ ಚೂಚೋದಾಗಲಿ ಆ ರೀತಿ ಕೂಡ ಮಾಡಿದ್ರು. ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಅವ್ರನ್ನ ಮನೆಯಿಂದ ಹೊರಗೆ ಕಳಿಸಿ ಅನ್ನೋ ರೀತಿಯಲ್ಲಿ ಕೂಡ ಮಾತಾಡಿದ್ರು. ಈ ಒಂದು ವಿಚಾರದಲ್ಲಿ ಚೈತ್ರ ಅವರು ತಪ್ಪು ಮಾಡಿದರು. ಅಲ್ಲಿ ತಪ್ಪು ಮಾಡಿದ್ರು ಕೂಡ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ರು. ಈ ಒಂದು ವಿಚಾರದಲ್ಲಿ ಮನೆ ಮಂದಿ ಇವರಿಗೆ ಕಳಪೆ ಕೊಡುವಂಥ ಚಾನ್ಸಸ್ ತುಂಬಾ ಇದೆ. ಇನ್ನು ನಾವು ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಅಶ್ವಿನಿಯವರ ವಿಚಾರದಲ್ಲಿ ಅಶ್ವಿನಿಯವರು ಮತ್ತು ಕಾವ್ಯ ಅವರು ಸ್ವಲ್ಪ ಟಾಸ್ಕ್ ವಿಚಾರದಲ್ಲಿ ಜಗಳ ನಡೀತು. ಅದು ವಾಟರ್ ಕ್ಯಾನ್ ಟಾಸ್ಕಲ್ಲಿ ಆ ಒಂದು ವಿಚಾರದಲ್ಲಿ ಅಲ್ಲಿ ಅಶ್ವಿನಿಯವರು ಮಾಡಿದ್ದು ತಪ್ಪೇ ಇತ್ತು. ಬಟ್ ಅದನ್ನ ಕಾವ್ಯವರು ತುಂಬ ಓವರಾಗಿ ತೊಗೊಂಡು ಹೋದರು ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಟಾಸ್ಕ್ ಮುಗಿಯೋ ಟೈಮಲ್ಲಿ ಸೈರನ್ ಆದರೂ ಕೂಡ ಅಶ್ವಿನಿಯವರು ಕಾವ್ಯ ಮೈ ಮೇಲೆ ಕೂತ್ಕೊಂಡು ತುಂಬ ಟೈಮ್ ವೇಸ್ಟ್ ಮಾಡಿದ್ರು ಅಂತ ಹೇಳಿ ಅಶ್ವಿನಿಯವರಿಗೆ ಇಲ್ಲಿ ಕಾವ್ಯವರು ಫುಲ್ ಗರಂ ಆಗ್ತಾರೆ. ಆ ಒಂದು ವಿಚಾರದಲ್ಲಿ ಇಲ್ಲಿ ಕಾವ್ಯವರು ಹೋಗಮ್ಮ ಅನ್ನೋ ಒಂದು ಪದನ ಯೂಸ್ ಮಾಡ್ತಾರೆ. ಅಂಥ ಸಮಯದಲ್ಲಿ ಅಶ್ವಿನಿಯವರು ತುಂಬ ಜೋರಾಗಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಅಷ್ಟೇ ಅಲ್ಲದೆ ಒಂದು ಫ್ಯಾಮಿಲಿ ಮ್ಯಾಟ್ರಿಗೂ ಸಹ ಬರ್ತಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಕಾವ್ಯವರ ತಾಯಿ ಬಗ್ಗೆನೂ ಮಾತಾಡ್ತಾರೆ, ಅವರ ಅಜ್ಜಿ ಬಗ್ಗೆನೂ ಮಾತಾಡ್ತಾರೆ. ಹೋಗಿ ಅದನ್ನ ನಿಮ್ಮ ಮನೇಲಿ ಇಟ್ಕೋ, ನಿಮ್ಮ ಅಮ್ಮನಿಗೆ ಹೋಗಿ ಹೇಳು, ಯಾರಿಗಂತೀಯ ನೀನು ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಬಟ್ ಇದೊಂದು ಕಾವ್ಯವರು ಮಾತಾಡಿದ್ದು ಒಂದು ಕಾಮನ್ ವರ್ಡ್ ಆಗಿತ್ತು. ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡಿದ್ದು. ಯಾವುದೇ ರೀತಿಯಾದೊಂದು ಕೆಟ್ಟ ಪದ ಅಲ್ಲ. ಬಟ್ ಈ ಒಂದು ವಿಷಯನ ಇಟ್ಕೊಂಡು ಇಲ್ಲಿ ಅಶ್ವಿನಿಯವರು ತುಂಬ ಜೋರಾಗಿ ರಾದಂತ ಕೂಡ ಮಾಡಿದ್ರು. ಅಲ್ಲಿ ರಜತ್ ಅವರು ಕೂಡ ಆ ಒಂದು ವಿಷಯದ ಬಗ್ಗೆ ಕ್ಲಾರಿಟಿ ಕೂಡ ಕೊಟ್ಟರು. ಬಟ್ ಆದರೆ ಇಲ್ಲಿ ಅಶ್ವಿನಿಯವರು ಅವರಿಗೆ ಸಹ ವಾದ ಮಾಡಿದ್ರು, ಅವ್ರು ಮಾತಾಡಿದ ತಪ್ಪಿದೆ ಅಂತ ಹೇಳಿ. ಬಟ್ ಎಲ್ಲ ವಿಷಯದಲ್ಲೂ ಕೂಡ ಆ ಒಂದೇ ಪದನ ಎತ್ತಿ ತೋರಿಸ್ತಾ ಇದ್ರು ಅಂತಲೂ ಕೂಡ ಹೇಳ್ಬೋದು ಅಶ್ವಿನಿಯವರು. ಈ ಒಂದು ವಿಚಾರದಲ್ಲಿ ಅಶ್ವಿನಿಯವರಿಗೆ ಮನೆ ಮಂದಿ ಕಳಪೆ ಕೊಡುವಂಥ ಚಾನ್ಸಸ್ ತುಂಬ ಇದೆ. ಈಗ ಕಳಪೆ ಲಿಸ್ಟ್ನಲ್ಲಿ ಈ ವಾರ 3 ಜನ ಸ್ಪರ್ಧಿಗಳ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇನ್ನು ನಾವು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ರಾಶಿಕಾ ಅವರು. ರಾಶಿಕಾ ಅವರ ಉಸ್ತುವಾರಿಯಲ್ಲಿ ತುಂಬ ತಪ್ಪುಗಳು ಆಗಿದ್ದಾವೆ. ಬಟ್ ಇಲ್ಲಿ ಕೆಲವೊಂದಿಷ್ಟು ಸ್ಪರ್ಧಿಗಳಿಗೆ ಮಾತ್ರ ತಪ್ಪು ಹೇಳಿದರು. ಬಟ್ ತಪ್ಪಾಗಿರುವಂಥ ಸ್ಪರ್ಧಿಗಳನ್ನ ತಪ್ಪೇ ಇಲ್ಲ ಅಂತ ವಾದ ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು. ಒಂದು ಸೈಡ್ ನೋಡೋದಾದರೆ ಒಬ್ಬ ಸ್ಪರ್ಧಿಗೆ ಭಾರಿ ಸಪೋರ್ಟ್ ಮಾಡಿದ್ರು ಅಂತ ನನಗೆ ಅನ್ನಿಸ್ತಾ ಇದೆ ಕೆಲವೊಂದಿಷ್ಟು ಟಾಸ್ಕ್ಗಳಲ್ಲಿ. ಯಾಕಪ್ಪ ಅಂದರೆ ಮೊದಲನೇದಾಗಿ ಒಂದು ಪೆಡಸ್ಟಲ್ ಜೋಡಿಸೋ ಒಂದು ಟಾಸ್ಕ್ನಲ್ಲೂ ಸಹ ಅದೇ ರೀತಿ ಮಾಡಿದ್ರು. ನಿನ್ನೆ ನಡೆದಂಥ ಕ್ಯಾಪ್ಟನ್ಸಿ ಟಾಸ್ಕಲ್ಲೂ ಸಹ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಗಿಲ್ಲಿ ಮತ್ತು ರಘುಗೆ ಮೋಸ ಮಾಡಿದ್ರು. ಈ ಒಂದು ವಿಚಾರದಲ್ಲಿ ಕೂಡ ರಾಶಿಕಾ ಅವರಿಗೆ ಕಳಪೆ ಬರುವಂಥ ಚಾನ್ಸಸ್ ತುಂಬಾ ಇದೆ. ಬಟ್ ಈ ಸಾರಿ ಅವರು ಉಸ್ತುವಾರಿ ವಿಷಯದಾಗಲಿ ಕ್ಯಾಪ್ಟನ್ಸಿ ಟಾಸ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಕ್ಯಾಪ್ಟನ್ ಆಗಿ ಒಂದು ಒಳ್ಳೆ ಜವಾಬ್ದಾರಿನ ಮಾಡಿದ್ದಾರೆ. ಬಟ್ ಉಸ್ತುವಾರಿ ವಿಷಯದಲ್ಲಿ ತುಂಬ ಎಲ್ಲೋ ಎಡುವುದ್ರು ಅಂತಲೂ ಕೂಡ ಹೇಳ್ಬೋದು. ಆ ಒಂದು ಕಾರಣಕ್ಕೆ ಇಲ್ಲಿ ರಾಶಿಕಾ ಅವರಿಗೆ ಕಳಪೆ ಬರುವಂಥ ಚಾನ್ಸಸ್ ತುಂಬಾ ಇದೆ. ಈಗ ನೆಕ್ಸ್ಟ್ ನೋಡೋದಾದರೆ ಉತ್ತಮ ಲಿಸ್ಟ್ಗೆ ಬರೋದಾದರೆ ಉತ್ತಮ ಲಿಸ್ಟಲ್ಲಿ 2 ಜನ ಸ್ಪರ್ಧಿಗಳ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅವರು ಬೇರೆ ಯಾರೂ ಅಲ್ಲ, ರಘು ಮತ್ತು ಧನುಷ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಒಂದು ಟಾಸ್ಕ್ನಲ್ಲಿ ರಘು ಅವರು ತುಂಬ ಸೈಲೆಂಟ್ ಆಗಿರ್ತಾರೆ. ಯಾವುದೇ ವಿಷಯಕ್ಕೂ ಕೂಡ ಜಗಳ ಆಡಲ್ಲ. ಈ ಒಂದು ವಿಷಯದಲ್ಲಿ ಇಲ್ಲಿ ರಘು ಅವರಿಗೆ ಒಂದು ಉತ್ತಮ ಬರುವಂಥ ಚಾನ್ಸಸ್ ಇದೆ. ನೋಡೋಣ ಏನಾಗುತ್ತೆ. ಸುಮಾರು ಇವರು 2-3 ಟಾಸ್ಕ್ಗಳನ್ನ ಆಡಿದ್ರು. ಈ ಒಂದು ಟಾಸ್ಕ್ಗಳಲ್ಲಿ ತುಂಬ ಚೆನ್ನಾಗಿ ಎಫರ್ಟ್ ಹಾಕಿ ಆ ಒಂದು ಟಾಸ್ಕ್ನ ವಿನ್ ಮಾಡಿದ್ರು. ಅಲ್ಲಿರುವಂಥ ಸ್ಪರ್ಧಿಗಳು ಅಂದರೆ ಅವರ ಟೀಮಲ್ಲಿರುವಂಥ ಸ್ಪರ್ಧಿಗಳಿಗಿಂತ ಇವರ ಎಫರ್ಟ್ ತುಂಬಾ ಇತ್ತು. ಆ ಕಾರಣಕ್ಕೋಸ್ಕರ ಇವರಿಗೆ ಉತ್ತಮ ಬರುವಂಥ ಚಾನ್ಸಸ್ ತುಂಬಾ ಇದೆ. ಇನ್ನು ನಾವು ನೆಕ್ಸ್ಟ್ ನೋಡೋದಾದರೆ ಧನುಷ್ ಅವರ ಬಗ್ಗೆ ಹೇಳಬೇಕಂದ್ರೆ ಇವರು ಕೂಡ ಈ ವಾರ ಯಾವುದೇ ರೀತಿಯ ನಾಮಿನೇಷನ್ ಟಾಸ್ಕ್ನ ಆಡಿಲ್ಲ. ಬಟ್ ಸ್ಪರ್ಧಿಗಳಿಗೆ ಬ್ಯಾಕ್ ಸಪೋರ್ಟಿವ್ ಆಗಿ ಆಟ ಆಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇವರಿಗೆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ನ ಕೊಟ್ಟಿತ್ತು. ಆ ಒಂದು ಟಾಸ್ಕ್ನಲ್ಲಿ ಗಿಲ್ಲಿ ಮತ್ತು ರಘು, ಸೂರಜ್ ಅವರು ವಿನ್ ಆಗ್ತಾರೆ. ಬಟ್ ಆದರೆ ಇಲ್ಲಿ ಧನುಷ್ ಅವರು ಎಫರ್ಟ್ ತುಂಬ ಚೆನ್ನಾಗಿತ್ತು. ಇನ್ನು ಉಳಿದಂಥ ಈ ವಾರದಲ್ಲಿ ಆಗಿರುವಂಥ ಕೆಲವು ಟಾಸ್ಕ್ಗಳಲ್ಲಿ ಸ್ಪರ್ಧಿಗಳಿಗೆ ಬ್ಯಾಕ್ ಸಪೋರ್ಟಿವ್ ಆಗಿ ನಿಂತಿದ್ರು ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಕಾರಣಕ್ಕೆ ಇವರಿಗೆ ಉತ್ತಮ ಸಿಗುವಂಥ ಚಾನ್ಸಸ್ ತುಂಬಾ ಇದೆ.
ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಸ್ಪರ್ಧಿಗಳ ಬಗ್ಗೆ. ಸೊ ಇಲ್ಲಿ ಉತ್ತಮ ಲಿಸ್ಟಲ್ಲಿ 2 ಜನ ಸ್ಪರ್ಧಿಗಳ ಹೆಸರು ಕೇಳಿ ಬರ್ತಾ ಇದೆ, ಧನುಷ್ ಮತ್ತು ರಘು ಅವ್ರದ್ದು. ಇನ್ನು ಕಳಪೆ ಲಿಸ್ಟಲ್ಲಿ ರಾಶಿಕಾ, ಚೈತ್ರ, ಅಶ್ವಿನಿ ಈ 3 ಜನ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸೊ ನನ್ನ ಪ್ರಕಾರ ಈ 3 ಜನದಲ್ಲಿ ಯಾರಿಗೆ ಕಳಪೆ ಬರ್ಬೋದು ನಿಮ್ಮ ಪ್ರಕಾರ, ಮತ್ತು ಉತ್ತಮ ಯಾರಿಗೆ ಬರ್ಬೋದು ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಇಲ್ಲಿ ಬಿಗ್ ಬಾಸ್ ಒಂದು ಟ್ವಿಸ್ಟ್ನ ಕೊಟ್ಟಿದ್ದಾರೆ, ಕಳಪೆ ಮತ್ತು ಉತ್ತಮ ಅಂತ. ಯಾಕಪ್ಪ ಅಂದರೆ ಈ ವಾರ ಯಾವುದೇ ರೀತಿಯ ಉತ್ತಮ ಮತ್ತು ಕಳಪೆ ಇರೋದಿಲ್ಲ. ಯಾಕಪ್ಪ ಅಂದರೆ ಸೊ ಈ ವಾರ ಯಾವುದೇ ರೀತಿಯ ಘೋಷಣೆ ಕೂಡ ಮಾಡಿಲ್ಲ ಉತ್ತಮ ಯಾರು ಕಳಪೆ ಯಾರು ಅಂತ. ಸೊ ಈ ವಾರ ಈ ಒಂದು ಉತ್ತಮ ಕಳಪೆ ಎಂಬ ಒಂದು ಕಾನ್ಸೆಪ್ಟ್ ಇರೋದಿಲ್ಲ ಅಂತಲೂ ಸುದ್ದಿ ಆಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಸೊ ನಿಮ್ಮ ಪ್ರಕಾರ ಈ ವಾರ ಯಾರಿಗೆ ಉತ್ತಮ ಮತ್ತು ಕಳಪೆ ಬರ್ಬೋದು ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.